ಈ ಪ್ರತಿಭಟನೆ ನಡೆಯೋದಕ್ಕೂ ಮೊದಲು ಜೊತೆಗೆ ಐಟಿ ಇಲಾಖೆ ಸ್ಪಷ್ಟನೆಯನ್ನ ನೀಡೋದಕ್ಕೂ ಮೊದಲು ಸಿಎಂ ಕುಮಾರಸ್ವಾಮಿ ಹಾಗೇನೆ ಮಾಜಿ ಸಿಎಂ ಸಿದ್ದರಾಮಯ್ಯ ಐಟಿ ವಿರುದ್ಧ ಏನು ಆರೋಪವನ್ನ ಮಾಡಿದ್ರು ನೋಡೋಣ. ನನಗೆ ಮಾಹಿತಿ ಇದೆ, ರಾಜ್ಯದ ಬಿಜೆಪಿಯ ಒಬ್ಬ ವ್ಯಕ್ತಿ ಹಲವಾರು ಹೆಸರುಗಳನ್ನ ಸಂಗ್ರಹ ಮಾಡಿ ಅಮಿತ್ ಶಾಗೆ ಕಳಿಸ್ತಾನೆ ಹೆಸರುಗಳನ್ನ, ಇಂತಿಂತವ್ರನ್ನ ರೈಡ್ ಮಾಡಬೇಕು ಅಂತ ಹೇಳಿ. ಅಲ್ಲಿಂದ ಬಾಲಕೃಷ್ಣಗೆ ಇವ್ರು ರವಾನೆ ಮಾಡ್ತಾರೆ ಹೆಸರುಗಳನ್ನ. ಈ ಐಟಿಯ ರೈಡ್ಗಳೇನಿದ್ದಾವೆ ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ರೈಡ್ ಆಗಿದೆ. ಕೇವಲ ಹಾಸನ, ಅಲ್ಲಿಂದ ಮಂಡ್ಯ, ಈಗ ಕನಕಪುರ. ಆ ಬಾಲಕೃಷ್ಣಗೆ ಇವತ್ತು ಕೇಂದ್ರ ಸರ್ಕಾರ ಏನೋ ಸಂವಿಧಾನಾತ್ಮಕವಾದಂತ ಹುದ್ದೆ ಕೊಡ್ತೀವಿ, ಇನ್ನೇನು 2 ತಿಂಗಳಿಗೂ 3 ತಿಂಗಳಿಗೂ ರಿಟೈರ್ ಆಗ್ತಾರೆ. ಇವತ್ತು ನೀನ್ ಇದೆಲ್ಲ ನಡೆಸು, ಕಾನೂನು ಬಾಹಿರವಾಗಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಿನಗೆ ಮುಂದೆ ರಾಜ್ಯಪಾಲರು ಮತ್ತಿನ್ಯಾವುದೋ ಜಾಗ ಕೊಡ್ತೀನಿ ಅಂತ ಹೇಳಿ ಇದೆಲ್ಲ ನಡೆಸ್ಕೊಂಡು ಕೂತಿದ್ದಾರೆ. ನಿನ್ನೆ ಎಲ್ಲ JDSನವರು ಟಾರ್ಗೆಟ್ ಮಾಡಿ ಅವರ ಮನೆಗಳ ಮೇಲೆ ರೈಡ್ ಮಾಡಿದ್ದಾರೆ. ಇದು ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು, ರಾಜಕೀಯ ಪ್ರೇರಿತವಾದಂಥದ್ದು. ಮತ್ತೆ ವಿರೋಧ ಪಕ್ಷದವರಲ್ಲಿ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ, ಭಯವನ್ನು ಉಂಟು ಮಾಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ರಾಜಕೀಯ ಷಡ್ಯಂತ್ರ ಇದು. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಯಾಕೆ ಬಿಜೆಪಿಯವರು ಯಾರು ಕಾಣಲ್ಲ ಇವ್ರ ಕಣ್ಣಿಗೆ? ಬಿಜೆಪಿಯವರು ಒಬ್ಬರು ಮನೆ ಮೇಲೆ ರೈಡ್ ಮಾಡಿಲ್ಲ ಇವತ್ತಿನವರೆಗೆ. ಕಳೆದ ವಿಧಾನಸಭಾ ಚುನಾವಣೆ ಇರ್ಬೋದು, ಈಗ ಇರ್ಬೋದು. ವೈ ಏನವರೆಲ್ಲ ಹರಿಶ್ಚಂದ್ರರ? ಬಹಳ ಜನ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು ಜೈಲ್ಗೆ ಹೋದವರೆಲ್ಲ ಇದ್ದಾರೆ. ಅವ್ರ ಮನೆಗಳನ್ನ ಯಾಕೆ ರೈಡ್ ಮಾಡಿಲ್ಲ? ದಿಸ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದಿಸ್ ಈಸ್ ಪೊಲಿಟಿಕಲಿ ಮೋಟಿವೇಟೆಡ್. ಸೊ ಇದನ್ನ ನಾವು ತೀವ್ರವಾಗಿ ಪ್ರತಿಭಟನೆ ಮಾಡ್ತೀವಿ. ಈ ತರ ಆದರೆ ಜನರು ತಕ್ಕ ಪಾಠ ಕಲಿಸ್ತಾರೆ ಅವರಿಗೆ. ಬೆಂಗಳೂರಿನ ಕ್ವೀನ್ಸ್ ರಸ್ತೆಯ ಮುಂಭಾಗದಲ್ಲಿರುವಂತಹ ಐಟಿ ಕಚೇರಿಯ ಮುಂಭಾಗದಲ್ಲಿ ಈಗ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಬರ್ತಾ ಇರುವ ಮಾಹಿತಿ ಪ್ರಕಾರ ಪ್ರತ್ಯೇಕವಾಗಿ ಹೋರಾಟವನ್ನ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವ ರೀತಿಯ ಹೋರಾಟ ನಡೀತಾ ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್ ಹೆಬ್ಬಾರ್, ಆಲ್ಮೋಸ್ಟ್ 2.5 ಗಂಟೆಯ ಸಮಯ ಆದ್ರೂ ಕೂಡ ಒಬ್ಬ ರಾಮಲಿಂಗಾರೆಡ್ಡಿ ಅವರ ನಾಯಕ ಒಬ್ಬರನ್ನ ಹೊರತುಪಡಿಸದೆ ಉಳಿದ ಯಾವ ನಾಯಕರ ಸುಳಿವು ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಯಾವ ರೀತಿಯ ಕಾರ್ಯಕರ್ತರ ಹೋರಾಟ ನಡೀತಾ ಇದೆ ಹೆಬ್ಬಾರ್? ನವಿತಾ, ಈಗಾಗಲೇ 2 ಗಂಟೆಗೆ ಒಂದು ಪ್ರತಿಭಟನೆ ಕರೆ ಕೊಟ್ಟಿದ್ರು. ಆದರೆ ರಾಮಲಿಂಗಾರೆಡ್ಡಿ ಅವರು ಹೊರತುಪಡಿಸಿ ಬೇರೆ ಪ್ರಮುಖರು ಯಾರು ಕೂಡ ಬಂದಿಲ್ಲ. ಸಾಕಷ್ಟು ಜನ ಕಾರ್ಯಕರ್ತರೆಲ್ಲರೂ ಕೂಡ ಬಂದಿದ್ದಾರೆ. ಕಾಂಗ್ರೆಸ್ ಹಾಗೂ JDSನ ಎಲ್ಲ ಬೇರೆ ಬೇರೆ ಪ್ರಮುಖರೆಲ್ಲರೂ ಬಂದಿದ್ದಾರೆ. ಸಿಎಂ ಕೂಡ ಇಷ್ಟೊತ್ತಿಗಾಗಲೇ ಬರಬೇಕಾಗಿತ್ತು, ದೇವೇಗೌಡರು ಕೂಡ ಬರಬೇಕಾಗಿತ್ತು, KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್, DCM ಪರಮೇಶ್ವರ್ ಇವರೆಲ್ಲರೂ ಕೂಡ ಬರಬೇಕಾಗಿತ್ತು. ಆದರೆ ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಅವರೊಬ್ಬರು ಬಂದಿದ್ದಾರೆ. ಇನ್ನು ಸಾಕಷ್ಟು ಜನ ಕಾರ್ಯಕರ್ತರು ಇದ್ದಾರೆ, ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ಪ್ರತಿಭಟನೆಗೆ ಸಾಕಷ್ಟು ಜನ ಪ್ರಮುಖರು ಬರಬೇಕಾಗಿತ್ತು, ಇನ್ನೂ ಕೂಡ ಬಂದಿಲ್ಲ, ಯಾಕೆ ಅಂತ? ಎಲ್ಲ ಪ್ರಮುಖರು ಬರ್ತಾ ಇದ್ದಾರೆ. ಎಲ್ಲ ಪ್ರಮುಖರು ಅವ್ರದ್ದೇ ಆದಂಥ ಒಂದು ಸಂಚು ನಡೆಸ್ತಾ ಇದ್ದಾರೆ. ಇಡೀ ಕರ್ನಾಟಕಕ್ಕೆ ಒಂದು ಮೆಸೇಜ್ ಕೊಡಬೇಕಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಏನಂದರೆ, ನರೇಂದ್ರ ಮೋದಿ ಅವರು ಔಟ್ ಗೋಯಿಂಗ್ ಪ್ರೈಮ್ ಮಿನಿಸ್ಟರ್ ತುಂಬ ಹೆದರು ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತು ಸಂವಿಧಾನದ ಒಂದು ಅಡಪಾಯಲ್ಲಿ ಅವ್ರು ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ. ಕಾನ್ಸ್ಟಿಟ್ಯೂಷನ್ನ ಅವರು ಸೇಫ್ ಗಾರ್ಡ್ ಮಾಡೋಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ. ಅದಕ್ಕೋಸ್ಕರ ಲಾಸ್ಟ್ ಏನು ಸಂಚು ನಡೆಸ್ತಾ ಇದ್ದಾರೆ ಅಂದರೆ IT, ED, EC ಇವ್ರನ್ನ ಎಲ್ಲರನ್ನೂ ಮಿಸ್ಯೂಟಿಲೈಸ್ ಮಾಡಿಬಿಟ್ಟು ದುರ್ಬಳಕೆ ಮಾಡಿಕೊಂಡು ಹೆದರ್ಸನ್ನ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿನೂ ಹೆದರಲ್ಲ, ನಿಖಿಲ್ ಕುಮಾರಸ್ವಾಮಿನೂ ಹೆದರಲ್ಲ, ಯಾವುದು ಕಾಂಗ್ರೆಸ್ ಪಾರ್ಟಿಯೂ ಹೆದರಲ್ಲ. ನಾವು ನರೇಂದ್ರ ಮೋದಿಯವರ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾ ಇದ್ದೀವಿ, ನೀವು ಎಷ್ಟೇ ಪ್ರಯತ್ನ ಮಾಡಿ ಡೆಮಾಕ್ರಸಿ, ಸೆಕ್ಯುಲರಿಸಮ್ ಮತ್ತು ಕಾನ್ಸ್ಟಿಟ್ಯೂಷನ್ನ ಸೇಫ್ ಗಾರ್ಡಕ್ಕೆ ನಾವು ಎಲ್ಲಾದರೂ ಹೋಗ್ಬೋದು. ಅಂದರೆ IT ಅವರಿಗಾಗಲೇ ಒಂದು ಕಡೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾವು ಯಾವುದೇ ರೀತಿಯ ಲೀಡರ್ಗಳ ಮನೆ ಮೇಲೆ ರೈಡ್ ಮಾಡಿಲ್ಲ ಅಂತೇಳಿ. ಅಂದರೆ ಪರೋಕ್ಷವಾಗಿ ಅಧಿಕಾರಿಗಳ ಮನೆ ಮೇಲೆ ರೈಡ್ ಮಾಡೋ ಮೂಲಕ ಎದುರಿಸ್ತಾ ಇದ್ದಾರಾ? ಸುಪ್ರೀಂ ಕೋರ್ಟು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ CBI ಕೇಸಲ್ಲಿ ಛೀಮಾರಿ ಆಗಬೇಕಾಗಿತ್ತು.
ಫಸ್ಟ್ ಸರಿ ಇಡೀ ಕರ್ನಾಟಕ, ಇಡೀ ದೇಶದಲ್ಲಿ ಜುಡಿಷರಿ ಬಂದು ಹೊರಗೆ ಪ್ರೊಟೆಸ್ಟ್ ಮಾಡಬೇಕಾಗಿತ್ತು. CBI, ED, EC ನ ಮೊದಲೇ ಇವ್ರು ಮಿಸ್ಯುಟಿಲೈಸ್ ಮಾಡಿದ್ದಾರೆ. ಅಂದರೆ ಎಲ್ಲರಿಗೂ ಗೊತ್ತುಂಟು ಪಾಪ ಈ IT ಅಧಿಕಾರಿಗಳು ಇವ್ರಿಗೆ ಅಮಾಯಕರು, ಇವ್ರಿಗೆ ಏನು ಸರ್ಕಾರ ಏನು ಹೇಳಿದ್ರೆ ಅದೇ ಕೇಳಬೇಕಾಗುತ್ತೆ. ಆದರೆ IT ಅಧಿಕಾರಿಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಕೆಲವೇ ದಿನದಲ್ಲಿ 23 ಮೈ BJP ಗೈ, ಅದೇ ಒಂದು ಸ್ಲೋಗನ್ ನಾವು ಬರ್ತೀವಿ. ನಾವು ಬಂದಾಗ ನಿಮ್ಮೆಲ್ಲರನ್ನು ದುರ್ಬಳಕೆ ಮಾಡ್ಕೊಳ್ಳಲ್ಲ, ಇಡೀ ಸಂವಿಧಾನಕ್ಕೆ ಮತ್ತು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ನಾವು ಬಲ ಕೊಡ್ತೀವಿ. ಅಂದ್ರೆ ಹಿಂದೆನೂ ಸಹಿತ ಇದೇ ರೀತಿ ಆಗಿತ್ತು. ಕಾಂಗ್ರೆಸ್ UPA ಗೌರ್ಮೆಂಟ್ ಇದ್ದಾಗಲೂ ಸಹಿತ ಅದರ CBIನ ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ವಿರೋ ಇನ್ವೆಸ್ಟಿಗೇಷನ್ ಅಂತ ಆರೋಪ ಬಂದಿತ್ತು. ಆ ರೀತಿ ಅಂದ್ರೆ ಅಧಿಕಾರದಲ್ಲಿದ್ದವ್ರು ಎಲ್ಲರೂ ಕೂಡ ಈ ರೀತಿ ದುರ್ಬಳಕೆ ಮಾಡ್ಕೊಳ್ತಾರ, ಇಲ್ಲಿ ಅಧಿಕಾರಿಗಳು ಬಲಿಪಶು ಆಗ್ತಿದ್ದಾರೆ. ಹಿಂದೆ ಏನಾಗಿತ್ತು ಗೊತ್ತಿಲ್ಲ, ಹಿಂದೆ ಏನಾಗಿತ್ತು ಅಷ್ಟೊಂದು ಕೀಳವಾದ ಮಟ್ಟಕ್ಕೆ ಯಾರು ರಾಜಕಾರಣಿಯಲ್ಲಿ ಹೋಗಿಲ್ಲ. ಇವತ್ತು ಯಾರಾದರೂ ಕೀಳವಾದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂದರೆ ಅದು ಕೇವಲ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಆ್ಯಂಡ್ ದೇರ್ ಟೀಮ್. ಇವತ್ತು ಯಡಿಯೂರಪ್ಪ ಅವರು ಎಂಥ ವ್ಯಕ್ತಿ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಯಡಿಯೂರಪ್ಪನ ಮನೆಯಲ್ಲಿ ಯಾಕ್ರಿ ರೈಡ್ ಆಗಲ್ಲ? IT ರೈಡ್ ಯಾಕ್ರಿ ಆಗಲ್ಲ ಅವ್ರ ಮನೆಯಲ್ಲಿ? ಏನು ಯಡಿಯೂರಪ್ಪ ಹತ್ರ ಬ್ಲ್ಯಾಕ್ ಮನಿ ಇಲ್ವಾ? ಫಸ್ಟ್ ದೇಶದಲ್ಲಿ ಫಸ್ಟ್ ಚೀಫ್ ಮಿನಿಸ್ಟರ್ ಜೈಲು ಹೋಗಿದಂಥ ವ್ಯಕ್ತಿ ಯಾರಾದರೂ ಇದೆ, ಅದು ಯಡಿಯೂರಪ್ಪ. ಇಡೀ ಕರ್ನಾಟಕಕ್ಕೆ ಇವರು ಸುಣ್ಣ ಬಳಸಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ದಿ ಪೀಪಲ್ ಆಫ್ ದಿಸ್ ಸ್ಟೇಟ್ ಆರ್ ಗೋಯಿಂಗ್ ಟು ಗಿವ್ ಅ ಬಿಫಿಟಿಂಗ್ ರಿಪ್ಲೈ ಟು ಮಿಸ್ಟರ್ ನರೇಂದ್ರ ಮೋದಿ. ಅಂದ್ರೆ ನಿಮ್ಮ ಉದ್ದೇಶ ಈಗ IT ರೈಡ್ ಮಾಡಿದ ತಪ್ಪು ಅಂತನಾ, ಅಥವಾ ಮಾಡಿದ್ರೆ BJP ಅವ್ರ ಮನೆ ಮೇಲೂ ಕೂಡ ಮಾಡಬೇಕು ಅನ್ನೋದೇ ನಿಮ್ಮ ಉದ್ದೇಶ? ಏನ್ ಹೇಳ್ತೀವಿ? ನೋಡಿ, IT ರೇಡ್ ಮಾಡಬೇಕು. ಯಾವಾಗ ಮಾಡಬೇಕು? ಟೈಮಿಂಗ್ ಏನು? 15 ದಿನ ಎಲೆಕ್ಷನ್. ಏನು ಇದಕ್ಕಿಂತ ಮುಂಚಿತವಾಗಿ CS ಪುಟ್ಟರಾಜು ಅವ್ರ ಮಿನಿಸ್ಟರ್ ಆಗಿರ್ಲಿಲ್ವಾ? ಇದಕ್ಕಿಂತ ಮುಂಚಿತವಾಗಿ BM ಫಾರೂಕ್ ಅವ್ರ ಬಿಸ್ನೆಸ್ ನಡೆಸ್ತಾ ಇರ್ಲಿಲ್ವಾ? ಆವಾಗಲೂ ಅವ್ರು ಬಿಸ್ನೆಸ್ ಮ್ಯಾನ್ ಇದ್ದಿದ್ರು, ಅವ್ರು ಆವಾಗಲೂ ಅಧಿಕಾರಿ ಆಗಿದ್ರು. 15 ಡೇಸ್ ಎಲೆಕ್ಷನ್ ಮುಂದೆ ಇದೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಎಷ್ಟು ಎದ್ದಿದ್ದಾರೆ ನಮ್ಗೆಲ್ಲರೂ ಗೊತ್ತಿದೆ. ಅಂದ್ರೆ ಎಷ್ಟೋ ತನಕ ಪ್ರತಿಭಟನೆ ಮಾಡ್ತೀರಿ? ಇಲ್ಲಿ ಲೀಡರ್ಗಳೆಲ್ಲ ಬಂದು ಎಲ್ಲರೂ ಬೇರೆ ಬಂದು ನಾವು ಪ್ರತಿಭಟನೆ ಇಲ್ಲ ಮಾಡ್ತಾ ಇರೋದು. ಇಲ್ಲಿ ಇಡೀ ಕರ್ನಾಟಕಕ್ಕೆ ಒಂದು ಮೆಸೇಜು, ಚೌಕಿದಾರ್ ಚೋರ್ ಹೇ, ಚೌಕಿದಾರ್ ಚೋರ್ ಹೇ, ಚೌಕಿದಾರ್ ಚೋರ್ ಹೇ ಅಂತ ಹೇಳಕ್ಕೆ ಅಷ್ಟೇ. ಅಂದ್ರೆ ಸಾಂಕೇತಿಕವಾಗಿ ಇವತ್ತಿಗೆ ಪ್ರತಿಭಟನೆ ಮುಗಿಯತ್ತಾ? ಇವತ್ತು ನಾಳೆ ಕಂಟಿನ್ಯೂ ಮಾಡ್ತೀರಾ? IT ರೈಡ್ ಆ ಕಡೆ ಮುಗಿಯೋ ತನಕ ಪ್ರತಿಭಟನೆ ಮಾಡ್ತೀರಾ? ಹೇಗೆ ಪ್ರತಿಭಟನೆ ಇಲ್ಲಿ ಸಾಂಕೇತಿಕವಾಗಿ ಮನಸ್ಸಲ್ಲಿ, ಇಡೀ ಕರ್ನಾಟಕದ ಜನತೆಯ ಮನಸ್ಸಲ್ಲಿ ಪ್ರತಿಭಟನೆ ನಡೀತಾ ಇದೆ. ಒಂದೇ ಪ್ರತಿಭಟನೆಯ ಫಲ ಏನಂದ್ರೆ ನರೇಂದ್ರ ಮೋದಿ ಹೋಗ್ಬೇಕು ಅಷ್ಟೇ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನೀವೇನು ಮಾತಾಡ್ತೀರಾ? ನೀವು ಹೇಳಿ. ಎಲೆಕ್ಷನ್ ಟೈಮಲ್ಲಿ ಈಗ ಅಂಗೈ, ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಅಂಗೈ ಉಣ್ಣಿಗೆ ಕನ್ನಡಿ ಬೇಡ ಅನ್ನಂಗೆ. ಈ ಎಲೆಕ್ಷನ್ ಟೈಮಲ್ಲಿ ಅವರು ಪರ್ಟಿಕ್ಯುಲರ್ ಆಗಿ JDS ಕಾಂಗ್ರೆಸ್ ಇರೋ ಜಾಗದಲ್ಲೇ ಇವ್ರು ಮಾಡುವಂಥದ್ದೇನಿತ್ತು? ಈಗ 15 ದಿನದಲ್ಲಿ ಮುಂಚೆ ಮಾಡಿರುವುದಾಗಿತ್ತಲ್ವಾ? ಇದು ಎಲ್ಲರಿಗೂ ಗೊತ್ತಾಗುತ್ತೆ. ನೇರವಾಗಿ ಇದು ಪರ್ಟಿಕ್ಯುಲರ್ ಆಗಿ ಬೇಕು ಅಂತ ಮಾಡಿಸಿರೋದು. ಹಾಸನ ನಿಮ್ಗೆ ಗೊತ್ತಿರಂಗೆ, ಹಾಸನ, ಮಂಡ್ಯ, ಈ ತುಮಕೂರು ಶಕ್ತಿಯಾಗಿ ಪರಿವರ್ತನೆ ಆಗಿದೆ. ಆ ಜಾಗದಲ್ಲೇ ಇವರು ಪರ್ಟಿಕ್ಯುಲರ್ ಆಗಿ ಮಾಡಿಸೋರೆ ಅಂದ್ರೆ ಇದಕ್ಕೆ ಯಾವುದೇ ರೀತಿ ಯಾರಿಗೂ ಹೇಳೋದೇ ಬೇಡ. ಎಲ್ಲಾ ಜನಗಳು, ಎಜುಕೇಟೆಡ್ ಜನಗಳು ಈ ಎಲೆಕ್ಷನ್ ಟೈಮಲ್ಲೇ ಮಾಡಿಸೋರೆ ಅಂದ್ರೆ ಇದು ಕೇಂದ್ರ ಸರ್ಕಾರದ 100% ಇನ್ವಾಲ್ವ್ ಆಗಿ ಮಾಡಿಸಿರೋದು ಅನ್ನೋದು ಎಲ್ಲಾ ಜನಗಳಿಗೂ ಗೊತ್ತಿದೆ. ಇದು ಈ ರೀತಿ ಮಾಡಿರೋದ್ರಿಂದ ಅವ್ರ ಸರ್ಕಾರಕ್ಕೆ ಅವಮಾನ, ಇದು ಮೋದಿ ಅವ್ರಿಗೂ ಅವಮಾನ. ಇದೇನಾಗುತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೆ JDS ಏನು ಅತಿ ಹೆಚ್ಚಿನ ಜನಸಂಖ್ಯೆ ಜಾಸ್ತಿ ಬರುತ್ತೆ. ಇದರಿಂದ ಇನ್ನು ಜಾಸ್ತಿನೇ ಬರುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಅಲ್ಲ, ಜನರಲ್ಲಿ ಒಂದು ಮಾತಿದೆ, IT ಅಧಿಕಾರಿಗಳು ರೈಡ್ ಮಾಡಿದ್ರು ಯಾಕೆ ಹೆದರ್ಕೋಬೇಕು? ನಾವು ನೀಟಾಗಿದ್ರೆ ಯಾಕೆ ಹೆದರ್ಕೋಬೇಕು ಅನ್ನೋ ಮಾತು ನಾವು ಹೇಳ್ತಿರೋದು. ನಾವು ಹೆದರ್ಕತಾ ಇಲ್ಲ, ನಾವು ಯಾವುದೇ ರೀತಿ ಹೆದರ್ಕತಾ ಇಲ್ಲ. ನಾವು ಕರೆಕ್ಟಾಗೇ ಇದ್ದೀವಿ. ಬೆಳಗ್ಗೆ ಪುಟ್ಟರಾಜು ಅವರು ಆರಾಮಾಗಿ ಕೂತ್ಕೊಂಡಿದ್ರು, ಆರಾಮಾಗಿ ಮಾತಾಡ್ತಿದ್ರು ಮೀಡಿಯಾದವ್ರ ಜೊತೆ. ನಾವು ಹೇಳ್ತಿರೋದು, ಈ ತರ ಚುನಾವಣೆ ಟೈಮಲ್ಲಿ ಎದುರಿಸುವಂತ ತಂತ್ರ ಏನ್ ಮಾಡ್ತಿದ್ದೀರಾ ನೀವು, ಅದನ್ನ ನಾವು ಹೇಳ್ತಾ ಇದೀವಿ ಹೊರತು IT ನೀವು ಮಾಡಿಸ್ಬೇಡಿ ಅಂತ ಹೇಳ್ತಾ ಇಲ್ಲ. ಯಾಕೆ ಪರ್ಟಿಕ್ಯುಲರ್ ಆಗಿ ಇದೇ 3 ಜನಕ್ಕೆ ಮಾಡಿಸ್ಬೇಕು? ಬೇರೆಯವ್ರಿಗೂ ಮಾಡಿಸಿ. ಅಂದ್ರೆ ಇಲ್ಲಿ ದೇವೇಗೌಡರ ಕುಟುಂಬವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಹೌದು, 100% ಆಗಿ ಇವ್ರು ಮಾಡ್ತಿರೋದು ಅದೇ ಕೆಲಸನೇ, ಎದುರಿಸುವಂತ ಕೆಲಸ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ JDS ಮತ್ತೆ ಕಾಂಗ್ರೆಸ್ಸಿನ ಅಲೆ ಇದೆ ಅನ್ನೋದು, ಅದನ್ನೇನಾದ್ರೂ ಮಾಡಿ ಒಂದು ರೀತಿಗೆ ಕೆಟ್ಟ ಹೆಸರು ಮಾಡಬೇಕು ಅನ್ನೋದು ಇದು ಕೇಂದ್ರ ಸರ್ಕಾರದ ನೇರ. ಈಗ ಒಂದ್ ಕಡೆಯಲ್ಲಿ ಇವತ್ತು ಯಾವುದೇ ರಾಜಕಾರಣಿಗಳ ಮನೆ ಮೇಲೆ ರೈಡ್ ಮಾಡಿಲ್ಲ ನಾವು ಮಿನಿಸ್ಟರ್ ಮೇಲೆ ಅಂತ ಹೇಳಿದೆ. IT ಇಲಾಖೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಅದೇ ರೀತಿಯಲ್ಲಿ ಇವತ್ತು IT ರೈಡ್ನ ಫಲಿತಾಂಶ ಏನು, ಎಷ್ಟು ಅಕ್ರಮಣ ಸಿಕ್ಕಿದೆ ಏನು ಅಂತ ಬಿಡುಗಡೆ ಮಾಡಬೇಕು ಅಂತೇಳಿ ನೀವು ಆಗ್ರಹ ಮಾಡ್ತೀರಾ IT ಇಲಾಖೆಗೆ? ಅಲ್ಲ ನೋಡಿ, IT ಅಧಿಕಾರಿಗಳು ಏನು ಮಾಡಿದರೆ ಅದನ್ನ ನಾವೇನು ಯಾವುದೇ ರೀತಿ ಪ್ರಶ್ನೆ ಮಾಡ್ತಿಲ್ಲ. ಬಹಿರಂಗಪಡಿಸಬೇಕು ಅಂತ ಏನು ಸಿಕ್ಕಿದೆ ಅಂತ. ಈಗ ಕರೆಕ್ಟ್ ಆಗಿದೆ, ನಾವು ಕರೆಕ್ಟ್ ಆಗಿದ್ದೀವಿ ಅಂದ್ಬಿಟ್ಟು ಆರಾಮಾಗಿದ್ದೀವಲ್ಲ. ಈಗ ನಾವು ಯಾರನ್ನು IT ರೈಡ್ ಮಾಡಿದ್ದೀರಾ, ನಾವು ಅಕ್ರಮವಾಗಿ ಸಂಪಾದನೆ ಮಾಡಿದೀವಿ ಅಂತೆಲ್ಲ ನಾವೇನು ಮಾಡ್ತಿಲ್ಲ. ನಾವು ಹೇಳ್ತಿರೋದು, ನೀವು ಬಹಿರಂಗ ಮಾಡಿದ್ರು ಸಿಕ್ಕಲ್ಲ, ಏನೂ ಸಿಕ್ಕಲ್ಲ. ನೀವು ಈ ರೀತಿ ಬೆದರಿಕೆ ತಂತ್ರನ ಮಾಡಬೇಡಿ. ನೀವೇನು ಹೇಳ್ತೀರಾ? ಇದು ಈಗ ಏನು JDS ಕಾಂಗ್ರೆಸ್ ಟಾರ್ಗೆಟ್ ಮಾಡಿದಾರೋ ಅದೇ ರೀತಿ BJP ಅವರು ಟಾರ್ಗೆಟ್ ಮಾಡಿ ರೈಡ್ ಮಾಡ್ಲಿ.
ಏನು ಅದನ್ನ ಬಿಟ್ಬಿಟ್ಟು ಇವರು ಎಲ್ಲಿ ಕಾಂಗ್ರೆಸ್ JDS ಅಲ್ಲಿ ಇದೆ ಅಲ್ಲಿ ಮಾತ್ರ ಜನರ ಒಂದು ಓಟ್ ಚಿದ್ರಿಸೋಕ್ಕೋಸ್ಕರ ಈ ತರ ಒಂದು ಹಾಗೆ 1,800 ಹಣ ನಮ್ಮ ರಾಜ್ಯದ ಹಣ ರಾಷ್ಟ್ರ ಬಿಜೆಪಿ ನಾಯಕರಿಗೆ ಹೋಯ್ತು. ಒಂದೇ ದಿನ ತನಿಖೆ ಮಾಡಿದ್ರು, ಅದನ್ನ ಸಮುದ್ರ ತನಿಖೆ ಮಾಡಿ ನಿಜಾಂಶ ಹೊರಗಡೆ ತಂದ್ರೆ ನಿಜವಾಗೂ ಬಿಜೆಪಿ ಅವರು ಕಳ್ಳರನ್ನು ಸಿಕ್ಕಾಕಂತಾರೆ. ಇದು ಸಮುದ್ರ ತನಿಖೆ ಹೋಗ್ಬೇಕು. ಇದು ಒಂದು ದಿನ ತನಿಖೆ ಆಗಿ ವರದಿ ಕೊಟ್ಟಿದ್ದಾರೆ ನಿರ್ದೋಷ ಇದ್ಬಿಟ್ಟು. ಇದೆಲ್ಲ ಸಮುದ್ರ ತನಿಖೆ ಆಗಿ ಇವ್ರು 1,800 ಕೋಟಿ ಹಣ ರಾಷ್ಟ್ರ ಬಿಜೆಪಿ ನಾಯಕರಿಗೆ ಹೋಗಿದೆಲ್ಲ ಹಣನ ಮತ್ತೆ ನಮ್ಮ ರಾಜ್ಯಕ್ಕೆ ತರಿಸಿ ಇದೇ ರೀತಿಯಾಗಿ ರಾಜ್ಯದ ಹಣ ಹಿಂಗೆ ಲೂಟಿ ಮಾಡಿತಾ ಇದ್ರೆ ನಿಜವಾಗ ಒಂದಲ್ಲ ಒಂದಿನ ರಾಜ್ಯದ ಹಣ 0 ಆಗೋದಂತ ಗ್ಯಾರಂಟಿ. ಅದಲ್ಲದೆ ಎಲ್ಲ ಬಿಜೆಪಿ ನಾಯಕರ ಮೇಲೂ ದಾಳಿ ಮಾಡ್ಲಿ, ತಪ್ಪಿದ ಸರ್ ನಿಜವಾಗೂ ಅರೆಸ್ಟ್ ಮಾಡ್ಲಿ. ಅವರು ಆ ನಿಟ್ಟಿನಲ್ಲಿ ಅವ್ರು ರೈಡ್ ಮಾಡಬೇಕು ಅಂತ ನೀವೆಲ್ಲ ಸೇರಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ. ಇದು ರೇಡ್ ಮಾಡತ್ತೆ ಟೈಮ್ ಅಲ್ಲ, ಎಲೆಕ್ಷನ್ ಟೈಮ್ ಅಲ್ಲಿ. ಇನ್ನು 15 ದಿನ ಎಲೆಕ್ಷನ್ ಟೈಮ್ ಇಟ್ಕೊಂಡು ರೇಡ್ ಮಾಡಿ ಇದು ಪಿತೂರಿ. ಏನು JDS ಕಾಂಗ್ರೆಸ್ ಗೆಲ್ತದೆ ಅಂತ ಒಂದು ಪಿತೂರಿನ ಮೋದಿ ಹಿಡ್ಕೊಂಡೆ. ಮೋದಿ ನಿಜವಾಗ್ಲೂ ಒಬ್ಬ ಹಿಟ್ಲರ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಇದೇ ರೀತಿ ಆದ್ರೆ ಮೋದಿ ಅವರಿಗೆ ನಿಜವಾಗ್ಲೂ ಮುಂದಿನ ದಿನ ಒಳ್ಳೆ ಪಾಠ ಕಲಿಸ್ತಾರೆ. ಅದೇ ರೀತಿ ಮೋದಿ ಒಬ್ಬ ಹಿಟ್ಲರೇ. ಅವನು ನಿಜವಾದ ಪ್ರಧಾನಮಂತ್ರಿ ಅಲ್ಲ, ಪ್ರಧಾನಮಂತ್ರಿ ಕೆಲಸ ಮಾಡ್ತಾರೆ. ಕೆಲಸ ಏನ್ ಹೇಳೋರು ಒಂದು ಕಳ್ಳಿಸ್ ಕೆಲಸ ಮಾಡ್ತಾ ಇದ್ರೆ ಪ್ರಧಾನಿ ಕೆಲಸ ಮಾತ್ರ ಮಾಡಬೇಕು. 15 ದಿನ ಎಲೆಕ್ಷನ್ ಇಟ್ಕೊಂಡು ರ್ಯಾಲಿ ಮಾಡಕ್ ಹೊರಟಿದಾರಲ್ಲ, ಅದೇ ರೀತಿ ಎಲ್ಲರ ಮೇಲೂ ಮಾಡ್ಲಿ. ಇವಾಗ ಬಿಜೆಪಿ ನಾಯಕರ ಮೇಲೆ ಮಾಡ್ಲಿ. ಯಾಕೆ ಮಾಡಿ ಇದುವರೆಗೂ 5 ವರ್ಷ ರಾಜಕೀಯ ಹೇಳಿದಾರೆ? ಯಾವ ಬಿಜೆಪಿ ನಾಯಕರ ಮೇಲೆ ದಾಳಿ ಮಾಡಿದ್ದಾರೆ? ಒಂದೆರಡು ಸಲ ಬಿಜೆಪಿ ನಾಯಕರ ಮೇಲೆ ಸಾಂಕೇತಿಕವಾಗಿ ಮಾಡಿದ ರೀತಿಯಲ್ಲಿ GM ಸಿದ್ದೇಶ್ವರ ಸೇರಿದಾಗ ಕೆಲವರ ಮನೆ IT ಮೇಲೆ ರೈಡ್ ಆಗಿತ್ತು, IT ರೈಡ್ ಆಗಿತ್ತು. ಆವಾಗ ಏನು ಅವ್ರ ಮೇಲೆ ಕ್ರಮ ಆಗ್ಲಿಲ್ಲ. ಪಾಪ ಅವರು ಅಚ್ಚವಾಗಿದ್ದಾರೆ. ಅವ್ರ ಏನು ದುಂದೋಷಗಳಂತ ಇದ್ ಮಾಡಿದ್ರು. ಅದೇ ರೀತಿನಿ ಎಲ್ಲಾರ ಮೇಲೂ ಮಾಡ್ಲಿ. ಯಡಿಯೂರಪ್ಪನ ಮನೆಗೆ ಮಾಡ್ಲಿ. ನಮ್ಮ ರಾಜ್ಯದ ನಮ್ಮ ದೇಶದಲ್ಲಿ ಪ್ರಥಮ ಮುಖ್ಯಮಂತ್ರಿ ಜೈಲಿಗೆ ಹೋದ ಅದು ಮುಖ್ಯಮಂತ್ರಿ ಯಡಿಯೂರಪ್ಪ. ಆ ಮಂತ್ರಿಮಂಡಲ ಕರ್ಕೊಂಡೋದ್ ಜೊತೆ ಜೈಲಿಗೆ. ಏನು ಮುಂದೆ ಯಾವ ದೇಶದಲ್ಲಿ ಮುಖ್ಯಮಂತ್ರಿ ಹಾಲಿ ಮುಖ್ಯಮಂತ್ರಿ ಹೋದ್ರೆ ಇದೇ ಉದಾಹರಣೆ ಇರೋದು. ಇದನ್ನ ಇಂಥವ್ರನ್ನೆಲ್ಲ ಇಟ್ಕೊಂಡು ಅವರು ಇವರೇ ಹೇಳಿದ್ದಾರೆ, ಇಷ್ಟು ವಿಷಯ ಅವ್ರು ಹೇಳಿದ್ದಾರೆ. ಈ ಯಡಿಯೂರಪ್ಪ ಅಂತ ಒಬ್ಬ ಕಚ್ಚಡ ಮುಖ್ಯಮಂತ್ರಿ ಭ್ರಷ್ಟಾಚಾರಿ ಮತ್ತೆ ಯಾರು ಇಲ್ಲ ಅಂತ ಅವರೇ ವೇದಿಕೆಯಲ್ಲಿ ಹೇಳಿದ್ದಾರೆ. ಬೇಕಾಗಿಲ್ಲ ಅವ್ರ ಭ್ರಷ್ಟ ಅನ್ನೋದು ಅವ್ರ ಮನಸ್ಸಲ್ಲಿ ಒಬ್ರು ವೇದಿಕೆಯಲ್ಲಿ ಎಲ್ಲಾರು ಹೆಸರು ಕರಿಬೇಕಾರೆ ಏನ್ ಕರಿಬೇಕು? ನಮ್ಮ ಮಂತ್ರಿ ಮಂಡಲದಲ್ಲಿ ಆದಂತ ಭ್ರಷ್ಟಾಚಾರ ಬೇರೆ ಎಲ್ಲೂ ಆಗ್ಲ ಅಂತ ಅವ್ರೆ ಅನಂತ್ ಕುಮಾರ್ ಹೇಳಿದ್ರು. ಏನು ಪ್ರತಿಯೊಬ್ರು ನಾಯಕರು ಹೇಳಿದ್ದಾರೆ. ಆದ್ರೆ ಬಾಯಿ ತಪ್ಪಿ ಅಂತ ಹೇಳಿದ್ರು. ನೀವು ಎಷ್ಟೋ ತನಕ ಪ್ರತಿಭಟನೆ ಮಾಡ್ತೀರಿ ಮೇಡಮ್? ನಾವು ಸಂಜೆವರೆಗೂ ಮಾಡ್ತೀವಿ. ನಮ್ಮನ್ನ ನಾಯಕರೆಲ್ಲ ಬರ್ತಾರೆ. ಇಲ್ಲೊಂದು ಇದು ನಡೀತಾ ಐತೆ, ಒಂದು ಸಮಾವೇಶ ನಡೀತಾರೆ. ಕಾಂಗ್ರೆಸ್ ಬಿಜೆಪಿ ಎಲ್ಲರೂ ಬರ್ತಾರೆ. ನಾವು ಇದ್ರೊಳಗೆ ನಡೆಸ್ತೀವಿ. ಎಸ್ ನವಿತಾ, ಇದು ಸಂಜೆವರೆಗೂ ಪ್ರತಿಭಟನೆ ಮಾಡ್ತೀವಿ. ಬೇರೆ ಬೇರೆ ಲೀಡರ್ಗಳು ಕೂಡ ಬರೋರಿದ್ದಾರೆ, ಅವರೆಲ್ಲರೂ ಕೂಡ ಇದರಲ್ಲಿ ಜಾಯ್ನ್ ಆಗ್ತಾರೆ. ಬಿಜೆಪಿ ಅವರ ಮನೆ ಮೇಲೆ, ಬಿಜೆಪಿಯ ಪ್ರಮುಖರ ಮನೆ ಮೇಲೂ ಕೂಡ ರೈಡ್ ಆಗಲಿ, ಆವಾಗ ಅದು ಪ್ರಾಮಾಣಿಕವಾಗಿ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇದೆ ಅಂತೇಳಿ ಅನ್ಸತ್ತೆ. ಇಲ್ಲ ಅಂತದ ಪಕ್ಷದಲ್ಲಿ ಇದು ಉದ್ದೇಶಪೂರಿತವಾಗಿ ಚುನಾವಣೆ ಸಂದರ್ಭದಲ್ಲಿ ಮಾಡ್ತಾ ಇರುವಂತ ಒಂದು ರೈಡ್ ಅಂತೇಳಿ ಎಲ್ಲರೂ ಕೂಡ ಸಾಬೀತಾಗತ್ತೆ ಅನ್ನೋ ಮಾತನ್ನ ಇಲ್ಲ ಜನರೆಲ್ಲರೂ ಹೇಳ್ತಾ ಇದ್ದಾರೆ. ಸಂಜೆವರೆಗೂ ಸಹಿತ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ಹೆಬ್ಬಾರ್ ಈಗಾಗಲೇ ಹೇಳಿದ್ರು, ಒಂದು ರೀತಿಯಲ್ಲಿ ಈಗ ಸಾಂಕೇತಿಕ ಪ್ರತಿಭಟನೆ ಅನ್ನುವ ರೀತಿಯಲ್ಲಿ ಕೂಡ ಮಾತನಾಡಿದ್ರು. ಹಾಗಾದ್ರೆ ಕಂಟಿನ್ಯೂ ಆಗುವ ಚಾನ್ಸಸ್ ಇದೆಯಾ ಈ ಹೋರಾಟ? ಜೊತೆಗೆ ಈಗಾಗಲೇ ನೀವಿರುವಂತಹ ಸ್ಥಳದಲ್ಲಿ ಯಾವ ರೀತಿಯ ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಮಾಡಲಾಗಿದೆ, ಯಾವುದೇ ಅಹಿತಕರ ಘಟನೆ ಆಗದ ರೀತಿಯಲ್ಲಿ ಕಚೇರಿಗೆ? ನವಿತಾ, ಈಗ ಸದ್ಯಕ್ಕೆ ಇಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಶುರುವಾಗಿದೆ. ಒಂದು ವೇಳೆ ಪ್ರಮುಖರೆಲ್ಲರೂ ಕೂಡ ಬಂದ್ರೆ, ಅಂದ್ರೆ JDSನ ಪ್ರಮುಖರು, ಕಾಂಗ್ರೆಸ್ನ ಪ್ರಮುಖರು ಇವರೆಲ್ಲರೂ ಕೂಡ ಬಂದ್ರೆ ಆವಾಗ ಈ ಪ್ರತಿಭಟನೆ ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಳ್ಳುತ್ತೆ. ಸಂಜೆವರೆಗೂ ಕೂಡ ಮುಂದುವರಿಯುವ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿನೇ ಇವರೆಲ್ಲರೂ ಕೂಡ ಈಗ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅಂತಿಮೇ ಇದ್ದಾರೆ. ಅವರೆಲ್ಲ ಬಂದ ನಂತರದಲ್ಲಿ ಪ್ರತಿಭಟನೆ ಮುಂದುವರಿಸೋ ಸಾಧ್ಯತೆ. ಈಗ ಇಲ್ಲಿ ನೋಡಬಹುದು, ಒಳಗಡೆ ಒಂದಷ್ಟು ಜನರಿಗೆ ಇಲ್ಲಿ ಮುಂದೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ IT ಕಚೇರಿಗೆ ಮುಂದೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಈಗಾಗಲೇ ಪೊಲೀಸರೆಲ್ಲರೂ ಕೂಡ ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಸಹಿತ ಮುಂದೆ ಹೋಗಬಾರ್ದು, IT ಕಚೇರಿ ಒಳಗಡೆ ಹೋಗಬಾರ್ದು ಅಂತ ಹೇಳಿದ್ರು. 16 ಜನ ಅಲ್ಲಿ ಒಳಗಡೆ ಹೋಗಿ ಅವರಿಗೆ ಮನವಿ ಕೊಡ್ತೀವಿ ಅಂತ ಮಾತನ್ನು ಆ ಸಂದರ್ಭದಲ್ಲಿ ಹೇಳಿದ್ರು ಸ್ವಲ್ಪ ಹೊತ್ತು ಹಿಂದೆ. ಆದ್ರೆ ಯಾವುದೇ ರೀತಿಯ ಮನವಿ ಕೊಡೋದಿದ್ರೆ IT ಅಧಿಕಾರಿಗಳೇ, ಸಂಬಂಧಪಟ್ಟ ಅಧಿಕಾರಿಗಳೇ ಇಲ್ಲಿಗೆ ಬರ್ತಾರೆ, ಬಂದು ಮನವಿಯನ್ನ ಸ್ವೀಕರಿಸ್ತಾರೆ. ಯಾರಿಗೂ ಕೂಡ ಒಳಗಡೆ ಬಿಡಲ್ಲ ಅಂತೇಳಿ ಕ್ವೀನ್ಸ್ ರೋಡ್ IT ಕಚೇರಿ ಎದುರುಗಡೆ ಇರುವಂತಹ ರಸ್ತೆಯನ್ನು ಸಂಪೂರ್ಣ ಬಂದ್ ಮಾಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. 2-3 ಲೈನ್ ನಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಅಷ್ಟೇ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ಕ್ರಮೇಣವಾಗಿ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಪ್ರತಿಭಟನಾಕಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ಕಾರ್ಯಕ್ರಮದಲ್ಲಿದ್ದವರು, ಬೇರೆ ಬೇರೆ ಭಾಗದಲ್ಲಿದ್ದವರು ಎಲ್ಲರೂ ಕೂಡ ಇಲ್ಲಿಗೆ ಬಂದು ಜಮಾವಣೆ ಆಗ್ತಾ ಇದ್ದಾರೆ.
ಎಲ್ಲರ ಉದ್ದೇಶ ಇರೋದು, ಎಲ್ಲರಿಗೂ ಕಾಯ್ತಾ ಇರೋದು ಪ್ರಮುಖರು ಯಾರಾದ್ರೂ ಬಂದ್ರೆ ಈ ಪ್ರತಿಭಟನೆಯ ತೀವ್ರತೆ ಹೆಚ್ಚಾಗತ್ತೆ, ಅದರ ಮಹತ್ವ ಗಂಭೀರತೆ ಹೆಚ್ಚಾಗತ್ತೆ. ಮುಖ್ಯಮಂತ್ರಿಗಳು ಬರಲಿ, ಕಾಂಗ್ರೆಸ್ನ ಪ್ರಮುಖರೆಲ್ಲರೂ ಕೂಡ ಬರಲಿ, ದೊಡ್ಡ ದೊಡ್ಡ ನಾಯಕರೆಲ್ಲರ ಎಲ್ಲರೂ ಕೂಡ ಪರ್ಸನಲ್ ಲೀಡರ್ ಎಲ್ಲರೂ ಕೂಡ ಬರಲಿ ಅಂತೇಳಿ ಇವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆದ್ರೆ ಪ್ರತಿಭಟನೆ ಮಾತ್ರ ಸಂಜೆವರೆಗೂ ಕಂಟಿನ್ಯೂ ಮಾಡ್ತೀವಿ ಅನ್ನೋ ಮಾತನ್ನ ಇಲ್ಲಿರೋರೆಲ್ಲರೂ ಕೂಡ ಪ್ರತಿಭಟನಾಕಾರರು ಹೇಳ್ತಾ ಇದ್ರು. ನಮಿತಾ, ಈಗಾಗಲೇ ಪೊಲೀಸ್ ಭದ್ರತೆ ಮೀರಿ ಅದನ್ನ ಒಳಗಡೆ ಹೋಗ್ಲಿಕ್ಕೂ ಕೂಡ ಕೆಲವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಪೊಲೀಸರು ಕೂಡ ತಡೀತಾ ಇದ್ದಾರೆ. ಓಕೆ ಹೆಬ್ಬಾರ್, ಒಂದು ರೀತಿಯಲ್ಲಿ ಈಗ ಅಂದ್ರೆ ಆ ರೋಡ್ ಕಂಪ್ಲೀಟ್ ಆಗಿ ಈಗ ಕಾರ್ಯಕರ್ತರುಗಳಿಂದ ತುಂಬಿ ಹೋಗಿದೆ. ಹಾಗಾಗಿ ಏನಾದ್ರೂ ಅಲ್ಲಿನ ಕ್ವೀನ್ಸ್ ರೋಡ್ ಅನ್ನ ಏನಾದ್ರೂ ಬಂದ್ ಮಾಡಿದಾರ, ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆಯಾ ಹೇಗೆ ಅಂತ? ನಮಿತಾ, ಇಲ್ಲಿ ಕ್ವೀನ್ಸ್ ರೋಡ್ ಇಂದ IT ಕಚೇರಿ ಎದುರುಗಡೆ ಹೋಗುವಂತ ರಸ್ತೆಯನ್ನು ಸಂಪೂರ್ಣ ಬಂದ್ ಮಾಡಿದ್ದಾರೆ. ಹಾಗಾಗಿ ಸಂಚಾರಕ್ಕೆ ಸಹಜವಾಗ್ಲೇ ಒಂದ್ ಸ್ವಲ್ಪ ಸಮಸ್ಯೆ ಆಗೇ ಆಗುತ್ತೆ ಇಲ್ಲಿ. ಆದ್ರೆ ಆ ಕಡೆ ಭಾಗದಲ್ಲಿ ರಸ್ತೆಯನ್ನು, ಇನ್ನೊಂದು ಭಾಗದಲ್ಲಿ ರಸ್ತೆಯನ್ನು ಬಿಟ್ಕೊಟ್ಟಿದ್ದಾರೆ ಪೊಲೀಸರು, ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿರುವಂತ ಸ್ವಲ್ಪ ಮಟ್ಟಿಗೆ ಅನುಕೂಲ. ಆದ್ರೂ ಸಹಿತ ಒಂದು ರಸ್ತೆಯನ್ನು ಸಂಪೂರ್ಣ ಬಂದ್ ಮಾಡಿರೋದ್ರಿಂದ ಓಡಾಡೋರಿಗೆ ಸಹಜವಾಗಿ ಸಮಸ್ಯೆ ಆಗುತ್ತೆ. ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋದಾಗೆ ಆ ರಸ್ತೆಯು ಕೂಡ ಬಂದ್ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ 2-3 ಕಡೆಯಿಂದ ರಸ್ತೆ ಜಾಯಿಂಟ್ ಆಗುವಂತ ಭಾಗದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಸ್ಥಳದಲ್ಲಿಯೇ ಪ್ರತಿಭಟನೆ ನಡೆಸಿ ರಸ್ತೆ ಜಾಮ್ ಆದ್ರೆ ಸಾರ್ವಜನಿಕರಿಗೆ ಓಡಾಟಕ್ಕೆ ಖಂಡಿತ ಸಮಸ್ಯೆ ಆಗುತ್ತೆ. ನಾವು ಕೂಡ ನೋಡ್ಬೋದು, ಇಲ್ಲಿ ರಸ್ತೆಯಲ್ಲಿ ಕೂಡ ಸಾಕಷ್ಟು ಜನರು ಕೂಡ ನಿಂತ್ಕೊಂಡಿದ್ದಾರೆ. ಆ ಕಡೆಯಲ್ಲಿ ವಾಹನ ಕೂಡ ಬರ್ತಾ ಇದೆ. ಈ ಕಡೆ ಮುಂದೋಗ್ಲಿಕ್ಕೆ ಪೊಲೀಸರು ಬಿಡ್ತಾ ಇಲ್ಲ. ಯಾಕಂದ್ರೆ ಒಳಗಡೆ ಕ್ವೀನ್ಸ್ ರಸ್ತೆಯಲ್ಲಿ ಮುನ್ನುಗ್ಗಿದ್ರೆ IT ಕಚೇರಿಗೆ ಒಳಗಡೆ ಹೋಗೋ ಸಾಧ್ಯತೆ ಇರುತ್ತೆ. ಆವಾಗ ಕಾನೂನು ಸುವ್ಯವಸ್ಥೆ ಹದಗೆಡುವಂತ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ಎಲ್ಲಿ ಕೂಡ ಹೋಗದಿದ್ದ ರೀತಿಯಲ್ಲಿ ಪೊಲೀಸರು ತಡೀತಾ ಇದ್ದಾರೆ. ದೊಡ್ಡ ದೊಡ್ಡ ಲೀಡರ್ ಬಂದು ಮುನ್ನುಗ್ಗಿದಾಗ ಪೊಲೀಸರಿಗೂ ಕೂಡ ಇಲ್ಲಿ ಸಾಕಷ್ಟು ಸಮಸ್ಯೆ ಆಗುವಂತ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿನೇ ನಾವು ನೋಡ್ಬೋದು, ನಿಧಾನವಾಗಿ ವಾಹನ ಸಂಚಾರ ಇಲ್ಲಿ ಹೋಗ್ತಾ ಇದೆ. ಇಲ್ಲಿ ಒಂದ್ ಕಡೆಯಲ್ಲಿ ಬಿಟ್ಕೊಟ್ಟಿದ್ದಾರೆ ಪೊಲೀಸರು, ಇನ್ನೊಂದು ಕಡೆಯಲ್ಲಿ ಈ ಕಡೆ ಜನ ಒಂದ್ ಕಡೆಯಿಂದ ಸೇರ್ಕೊಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಒಳಗಡೆ ಹೋಗ್ಲಿಕ್ಕೂ ಒಂದ್ ಕಡೆಯಲ್ಲಿ ಪ್ರಯತ್ನ ಪಡ್ತಾ ಇರೋದು ಸಾರ್ವಜನಿಕರೆಲ್ಲರೂ ಕೂಡ, ಅಂದ್ರೆ ಪ್ರತಿಭಟನಾಕಾರರೆಲ್ಲರೂ. ಇನ್ನೊಂದು ಕಡೆಯಲ್ಲಿ ಪೊಲೀಸರು ಹರಸಾಹಸ ಪಡ್ತಾರೆ ಅವ್ರನ್ನ ತಡಿಲಿಕ್ಕೆ. ಒಂದು ಮಾರ್ಗವನ್ನ ಬಿಟ್ಕೊಟ್ಟಿರೋದ್ರಿಂದ ಸಂಚಾರವು ಸಹಿತ ಸುಗಮವಾಗಿ ಹೋಗ್ತಾ ಇದೆ. ಇನ್ನೊಂದು ಭಾಗದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇದು ಪ್ರತಿಭಟನೆ ಜಾಸ್ತಿಯಾಗಿ ಜನಸಂಖ್ಯೆ ಜಾಸ್ತಿ ಆದ್ರೆ ಖಂಡಿತ ನೀವು ಹೇಳಿದಾಗೆ ಸಾರ್ವಜನಿಕರಿಗೆ ಇಲ್ಲಿ ಸಮಸ್ಯೆ ಆಗುತ್ತೆ. ಓಡಾಡೋರಿಗೆ, ವಾಹನ ಸಂಚಾರ ಮಾಡೋರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ನಮಿತಾ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ಡೀಟೇಲ್ಸ್ಗೆ.